ಬಾಗಲಕೋಟೆ ಜಿಲ್ಲೆ ತಾಲೂಕಾ ಕಾನೂನು ಸೇವಾ ಸಮಿತಿ, ತಾಲೂಕಾ ವಕೀಲರ ಸಂಘ, ತಾಲೂಕಾ ಶಿಕ್ಷಣ ಇಲಾಖೆ ಹಾಗೂ ವಿಎಂ ಪ್ರೌಢಶಾಲೆ ಹುನಗುಂದ ಇವರುಗಳ ಸಂಯುಕ್ತಾಶ್ರಯದಲ್ಲಿ ದಿನಾಂಕ ನವೆಂಬರ್ 26, 2024 ರಂದು ಬೆಳಗ್ಗೆ 11 ಗಂಟೆಗೆ ಸಂವಿಧಾನದ ರಚನಾ ಸ್ಮರಣೆಯ ದಿನಾಚರಣೆ ಅಂಗವಾಗಿ ಹುನಗುಂದ ಪಟ್ಟಣದ ವಿಎಂ ಪ್ರೌಢಶಾಲೆಯ ಸಭಾಭವನದ ಸಭಾಂಗಣದಲ್ಲಿ ಕಾನೂನು ಅರಿವು ನೆರವು ಕಾರ್ಯಕ್ರಮದ ಉದ್ಘಾಟನೆಯು ಅಪರಾಧಿ ವಾಣಿ ನ್ಯಾಯಾಧೀಶರಾದ ಬಸವರಾಜ ನೇಸರ್ಗಿರ ನೇತೃತ್ವದಲ್ಲಿ ಹಾಗೂ ವಿಮವಿವ ಸಂಘದ ಗೌರವ ಕಾರ್ಯದರ್ಶಿಗಳಾದ ಡಾಕ್ಟರ್ ಮಹಾಂತೇಶ ಕಡಪಟ್ಟಿರ ಅಧ್ಯಕ್ಷತೆಯಲ್ಲಿ ಜರುಗಿತು. ಈ ಒಂದು ಕಾರ್ಯಕ್ರಮದಲ್ಲಿ ಅಪರಾಧಿ ವಾಣಿ ನ್ಯಾಯಾಧೀಶರಾದ ಬಸವರಾಜ ನೇಸರ್ಗಿರು ಉದ್ಘಾಟನೆ ಪರ ಹಾಗೂ ವಕೀಲರಾದ ವಿಆರ್ಜನಾದ್ರಿರು ಉಪನ್ಯಾಸ ಪರ ಹಾಗೂ ವಕೀಲರ ಸಂಘದ ಅಧ್ಯಕ್ಷರಾದ ಪಿಎಸ್ ಕಟಾಣಿರು ಅತಿಥಿಗಳಪ ಹಾಗೂ ಡಾಕ್ಟರ್ ಮಹಾಂತೇಶ ಕಡಪಟ್ಟಿರು ಅಧ್ಯಕ್ಷೀಯ ಪರ ಮಾತನಾಡಿ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ನವರ 125ನೇ ಜನ್ಮದಿನಾಚರಣೆ ದಿನದಂದು 2015 ರಲ್ಲಿ ಕೇಂದ್ರ ಸರ್ಕಾರವು ಸಂವಿಧಾನ ದಿನಾಚರಣೆಗೆ ಮುಖ್ಯ ಕಾರಣ ಪ್ರಸ್ತಾಪಿಸಿ ಬಾಬಾ ಸಾಹೇಬರ ಕರಡು ಸಮಿತಿಯ ಅಧ್ಯಕ್ಷತೆಯಲ್ಲಿನ ನಮ್ಮ ಭಾರತ ದೇಶದ ಸಂವಿಧಾನವು 1946 ರಲ್ಲಿ ಮೊದಲಿಗೆ ಸಚ್ಚಿದಾನಂದ ಸಿನ್ಹಾರ ಅಧ್ಯಕ್ಷತೆಯಲ್ಲಿ 389 ಸಭೆಗಳು 2 ವರ್ಷ 11 ತಿಂಗಳು 18 ದಿನಗಳವರೆಗಿನ ಮೊದಲನೇ ಸಭೆಯಲ್ಲಿ 243 ವಿಧಿಗಳನ್ನೊಳಗೊಂಡು ಸುದೀರ್ಘ ಚರ್ಚೆಯಾಗಿ ನಂತರ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದರ ಅಧ್ಯಕ್ಷತೆಯಲ್ಲಿ 22 ಅಧ್ಯಾಯಗಳು 395 ಪರಿಚ್ಛೇದಗಳು ಒಳಗೊಂಡ ಕರಡನ್ನು ಮೊದಲಿಗೆ ಬೆನಗಲ್ ನರಸಿಂಹರಾಯರು ಮಂಡಿಸಿದ್ದರ ಬಗ್ಗೆ ಪ್ರಸ್ತಾಪ ಮಾಡಿದರು. ನಂತರ 1947 ರ ಜೂನ್ ಆಗಸ್ಟ್ ಅವಧಿಯಲ್ಲಿ 389 ಸದಸ್ಯರು ಪಾಲ್ಗೊಳ್ಳುವಿಕೆ ನಂತರ 315 ವಿಧಿಗಳನ್ನೊಳಗೊಂಡು ಅಧಿಕೃತವಾಗಿ ನವೆಂಬರ್ 26, 1949 ರಂದು ಅಂಗೀಕಾರಗೊಂಡು ಅಸ್ತಿತ್ವಕ್ಕೆ ಬಂದ ಬಗ್ಗೆ ಪ್ರಸ್ತಾಪಿಸಿದರು. ನಂತರ 1950 ಜನವರಿ 26 ಜಾರಿಗೆ ಬಂದಾಗ 395 ವಿಧಿಗಳಾದ ಬಗ್ಗೆ ಪ್ರಸ್ತಾಪಿಸಿದರು. ನಂತರ ನಮ್ಮ ಸಂವಿಧಾನದಲ್ಲಿ ಬೇರೆ ದೇಶಗಳಿಂದ ಸಮಾನತೆಯನ್ನು ಫ್ರಾನ್ಸ್ ದೇಶ ಪಂಚವಾರ್ಷಿಕ ಯೋಜನೆಯು, ಸೋವಿಯತ್ ರಷ್ಯಾದಿಂದ ಆಡಳಿತ ನಿರ್ದೇಶಕ ತತ್ವಗಳು, ಐರ್ಲೆಂಡ್ನಿಂದ ಸರ್ವೋಚ್ಚ ನ್ಯಾಯಾಲಯದ ನಡಾವಳಿಗಳು, ಜಪಾನ ದೇಶ ಸೇರಿದಂತೆ ಇತರೆ ವಿಷಯಗಳನ್ನು ಒಟ್ಟು 32 ದೇಶಗಳಿಂದ ನಮ್ಮ ಸಂವಿಧಾನವು ಎರವಲಾಗಿ ಪಡೆದವುಗಳಾಗಿವೆ ಎಂದರು. ನಂತರ ಸದ್ಯ 448 ವಿಧಿಗಳನ್ನು ಒಳಗೊಂಡು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಕಾರ್ಯವೈಖರಿಯು ಸಂವಿಧಾನವು ಒಳಗೊಂಡ ಪರಿಚ್ಛೇದಗಳಿಗೆ ಚ್ಯುತಿ, ಧಕ್ಕೆ ತರದಿರುವ ಹಾಗೂ 19 ಪರಿಚ್ಛೇದದ ಮಹತ್ವ, ಅಶೋಕ ಚಕ್ರದ ವೈಶಿಷ್ಟ್ಯತೆ ಮತ್ತು ಮಂಡುಕುಪನಿಷತ್ತಿನ ಸತ್ಯಮೇವ ಜಯತೆಯ ಶ್ಲೋಕಸಾರ ಹಾಗೂ ಸಂವಿಧಾನ ಪೀಠಕ್ಕೆ ಆಶಯ ವ್ಯಕ್ತಪಡಿಸುತ್ತಾ ಈ ಆಚರಣೆಗಳು ಶಾಲಾ ಕಾಲೇಜುಗಳಲ್ಲಿ ವಿಸ್ತಾರಗೊಳಿಸುವ ಬಗ್ಗೆ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು. ನಂತರ ಈ ಕಾರ್ಯಕ್ರಮದಲ್ಲಿ ದೈಹಿಕ ಶಿಕ್ಷಣ ಪರ ವೀಕ್ಷಕರಾದ ಎಸ್ಟಿ ಪೈಲರು ಸಂವಿಧಾನ ಪೀಠಿಕೆಯ ಪ್ರತಿಜ್ಞಾವಿಧಿ ಬೋಧಿಸಿದರೆ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀಮತಿ ಜಸ್ಮೀನ ಕಿಲ್ಲೇದಾರರು ಸ್ವಾಗತಿಸಿದರು. ಹಾಗೂ ಕಾರ್ಯಕ್ರಮದ ನಿರೂಪಣೆಯನ್ನು ಶಿಕ್ಷಕಿಯರಾದ ಶ್ರೀಮತಿ ಎಂಎಂ ಮಾಟೂರ, ಶ್ರೀಮತಿ ಎಸ್ ಬಾದವಾಡಗಿರು ನೆರವೇರಿಸಿದರೆ, ಹಾಗೂ ಇಲಕಲ್ಲ ತಾಲೂಕಿನ ವಕೀಲರ ಸಂಘದ ಅಧ್ಯಕ್ಷ ಬಿಎ ಆವ್ಟೆ, ಉಪಾಧ್ಯಕ್ಷರಾದ ಪಿಬಿಹುಲೆಯಾಳ, ಜಂಟಿ ಕಾರ್ಯದರ್ಶಿಗಳಾದ ಎಮೆ ಸಂಗಮಕರರು, ಶಿಕ್ಷಣ ಸಂಯೋಜಕರಾದ ಎಚ್ ಗೌಡರರು ವೇದಿಕೆ ಅಲಂಕರಿಸಿದ್ದರು. ಹಾಗೂ ಕಾರ್ಯಕ್ರಮದಲ್ಲಿ ಸಂಘದ ನಿರ್ದೇಶಕರು, ಮುಖ್ಯ ಗುರುಮಾತೆರು, ಶಿಕ್ಷಕರು, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಲೋಕನಾಯಕ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ. ಸಂವಿಧಾನದ ಮಹತ್ವದ ಹಾಗೂ ಅದರ ಉದ್ದೇಶ ತಿಳಿಸಿಕೊಡಲು ಈ ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಳ್ಳಲಾಗಿದೆ. ನಮ್ಮ ಉಪನ್ಯಾಸಕರು ಎಲ್ಲ ಸಂವಿಧಾನದಲ್ಲಿ ಬರುವ ಹಕ್ಕುಗಳು ಮತ್ತು ಮೂಲಭೂತ ಕರ್ತವ್ಯಗಳನ್ನು ಹೇಗೆ ಪಡ್ಕೋಬೇಕು ಎಲ್ಲ ಇಲ್ಲಿ ಅಚ್ಚುಕಟ್ಟಾಗಿ ತಿಳಿಸ್ಕೊಡ್ತಾರೆ. ಮೊದಲನೇದಾಗಿ ನಾನು ಈ ಶಾಲೆಯ ಕಾರ್ಯದರ್ಶಿಗಳು ಹಾಗೂ ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಸಾರ್ವಭೌಮ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ
ಸಂವಿಧಾನ ಸಭೆಯಲ್ಲಿ 1949 ಇಸವಿಯ ನವೆಂಬರ್ ತಿಂಗಳು 26ನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನಾಗಿ ವಿಧಿಸಿಕೊಂಡಿದ್ದೇವೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಹಿಂದೂಗಳಿಗೆ ಭಗವದ್ಗೀತಾ ಧರ್ಮಗ್ರಂಥ, ಕುರಾನ್ ಧರ್ಮಗ್ರಂಥ, ಕ್ರಿಶ್ಚಿಯನ್ನರಿಗೆ ಬೈಬಲ್ ಧರ್ಮಗ್ರಂಥ, ಹಾಗೆ ಜಾತ್ಯತೀತ ರಾಷ್ಟ್ರವಾಗಿರುವ ನಮ್ಮ ಭಾರತ ದೇಶಕ್ಕೆ ಸಂವಿಧಾನ ಒಂದು ಧರ್ಮಗ್ರಂಥ ಇದ್ದ ಹಾಗೆ. ಇಲ್ಲಿ ಗಮನವನ್ನು ಬರೆಯುವಾಗ ನೀವು ಗೊತ್ತು ಒಂದು ಮಾತು ಹೇಳ್ತಾರೆ, ಭಾರತದ ಭವಿಷ್ಯದ ಜೀವನ ವಿಧಾನದ ಕನ್ನಡಿ. ಎರಡೇ ಸಾಲಿನಲ್ಲಿ, 2 ಸಾಲ ಪೂರ್ತಿ ಇಲ್ಲ, ವಿಚಾರ ಮಾಡಿ. ಭಾರತದ ಭವಿಷ್ಯದ ಜೀವನ ವಿಧಾನದ ಕನ್ನಡಿ ಈ ಸಂವಿಧಾನ. ನಾವು ಹೆಂಗದೀವಿ ಅನ್ನೋದು ಕನ್ನಡಿಗಳು ನಮ್ಮ ಮುಖ ನೋಡಿದಾಗ ನಮ್ಗೆ ಗೊತ್ತಾಗ್ತದೆ. ಹೆಂಗಿರ್ಬೇಕು ಅನ್ನೋದು ಈ ಸಂವಿಧಾನವನ್ನು ಓದಿದಾಗ ನಮ್ಮ ತಿಳುವಳಿಕೆ ಗೊತ್ತಾಗ್ತದೆ. ನೆನಪಿಸ್ಕೊಳ್ಳಿ, ಈ ಭೂಮಿ ಮೇಲೆ ಆಗಿರ್ತಕ್ಕಂಥ ರಾಮಾಯಣ ಮನುಷ್ಯ ಹೆಂಗೆ ಬದುಕಬೇಕು ಅನ್ನೋದನ್ನು ಹೇಳಿಕೊಡ್ತದೆ. ಮಹಾಭಾರತ ಹೆಂಗೆ ಬದುಕಬಾರ್ದು ಅನ್ನೋದು ಹೇಳಿಕೊಡ್ತದೆ. ಅದೇ ರೀತಿ ಭಗವದ್ಗೀತೆ ಈ ಕಾಲದಲ್ಲಿ ಕಲಿಯುಗದಲ್ಲಿ ಹೆಂಗೆ ಬದುಕಬೇಕು ಅನ್ನೋದು ಹೇಳ್ಕೊಡ್ತದೆ. ಹಂಗೆ ಇಲ್ಲಿ ನಮ್ಮ ಸಂವಿಧಾನ ಇರಲ್ಲ, ಈ ದೇಶದಲ್ಲಿ ನಮ್ಗಿರ್ತಕ್ಕಂಥ ಹಕ್ಕುಗಳ ಬಗ್ಗೆ, ನಮ್ಮ ಬದುಕಿನ ರೀತಿ, ನಮ್ಮ ಜೀವನದ ಪದ್ಧತಿ, ಇಲ್ಲದ್ರ ಬಗ್ಗೆನೂ ಈ ಸಂವಿಧಾನ ಹೇಳಿಕೊಡ್ತದೆ. ಸಂವಿಧಾನ ಅಂದ್ರೆ ಈ ದೇಶದಲ್ಲಿ ರಚನೆಯಾಗ್ತಕ್ಕಂಥ ಎಲ್ಲ ಕಾನೂನುಗಳ ತಾಯಿ. ಯಾವುದೇ ಕಾನೂನನ್ನು ರಚನೆ ಮಾಡಿದರೂ ಕೂಡ ಸಂವಿಧಾನದ ಪರಿಧಿಯಲ್ಲಿಯೇ ಮಾಡಬೇಕಾಗ್ತದೆ. ಒಂದು ವಿಷಯ ನಾವು ನೆನಪಿಟ್ಕೊಳ್ಬೇಕು, ಇಡೀ ಜಗತ್ತಿನ ಎಲ್ಲ ಸಂವಿಧಾನಗಳನ್ನು ಅವಲೋಕಿಸಿದಾಗ ಇಲ್ಲಿ ಜಾತ್ಯತೀತ ರಾಷ್ಟ್ರ ಅಂದರೆ ಕೇವಲ ಭಾರತ ಮಾತ್ರ ಹೊರತು, ಭಾರತ ಹೊರತುಪಡಿಸಿ ಜಗತ್ತಿನಲ್ಲಿ ಯಾವುದೇ ದೇಶ ಜಾತ್ಯತೀತ ರಾಷ್ಟ್ರವಾಗಿಲ್ಲ. ನಮ್ಮ ಸಂವಿಧಾನದಲ್ಲಿ ಒಟ್ಟು 22 ಅಧ್ಯಾಯಗಳಿವೆ, 395 ಅನುಚ್ಛೇದಗಳು ಅಂದರೆ ಆರ್ಟಿಕಲ್. ಈ ಸಂವಿಧಾನವನ್ನು ರಚನೆ ಮಾಡೋದಕ್ಕೆ ಒಂದು ಸಮಿತಿಯನ್ನು ರಚಿಸಿದರು 1946. ಇನ್ನೂ ಸ್ವತಂತ್ರ ಪೂರ್ವದಲ್ಲಿಯೇ ಬಾಬು ರಾಜೇಂದ್ರ ಪ್ರಸಾದ್ ಅವರು ಅಧ್ಯಕ್ಷರಾಗಿದ್ದರು. ಹಾಗೂ ಡ್ರಾಫ್ಟಿಂಗ್ ಕಮಿಟಿ ಚೇರ್ಮನ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಾಗಿದ್ದರು. ಹಾಗೂ ಆ ಸಮಿತಿಯ ಕಾನೂನಿನ ಸಲಹೆಯನ್ನು ನೀಡುವುದಕ್ಕಾಗಿ ಬೆನೆಗಲ್ ನರಸಿಂಹರಾಗಿದ್ದರು. ಒಟ್ಟು 1946 ಡಿಸೆಂಬರ್ ಮತ್ತು 1947 ಜನವರಿ ಈ ಮಧ್ಯದೊಳಗೆ ಈ ಸಂವಿಧಾನ ರಚನಾ ಸಮಿತಿಗೆ 389 ಸದಸ್ಯರು. ಸ್ವತಂತ್ರ ಸೇರಿದ ನಂತರ ಅದು 299 ಸದಸ್ಯರ ಸಂಖ್ಯೆ ಇಲ್ಲಿ ಕಡಿಮೆ ಆಯಿತು. ಇಲ್ಲಿ ಕರ್ನಾಟಕದ ಉಡುಪಿ ಪಕ್ಕದ ಒಂದು ಚಿಕ್ಕ ಹಳ್ಳಿ ಬೆನೆಗಲ್ ಅಂತಕ್ಕಂಥ ಊರಿನಲ್ಲಿ ಬೆನೆಗಲ್ ನರಸಿಂಹರಾಯರು ಈ ಸಂವಿಧಾನ ರಚಿಸುವ ಸಭೆಯ ಮುಂದಿನಗಿರಿಸಿದಾಗ ಅಲ್ಲಿ ಕೇವಲ 243 ವಿಧಿಗಳಿವೆ. ನಾನು ಹೇಳಿದೆ ಸಂವಿಧಾನದಲ್ಲಿ 395 ವಿಧಿಗಳಿವೆ. ಆದರೆ ಸಂವಿಧಾನವನ್ನು ರಚಿಸಿ ಡಾಕ್ಟರ್ ಅಂಬೇಡ್ಕರ್ ಹಾಗೂ BN ರಾವ್ ಇದನ್ನು ಸಂವಿಧಾನ ಸಮಿತಿಯ ಮುಂದೆ ಅದನ್ನು ಅವುಗಳಿಗೆ ಇಟ್ಟಾಗ ಇಲ್ಲಿ ಕೇವಲ 243 ವಿಧಿಗಳಿದ್ದರು. ಆ ಸಮಿತಿಯವರೆಲ್ಲರೂ ಸೇರಿಸಿಕೊಂಡು 299 ಜನರು ಸೇರಿಕೊಂಡು ತಮ್ಮಲ್ಲಿ ಚರ್ಚೆಯನ್ನು ಮಾಡಿ ಅದನ್ನು ಅಂಗೀಕರಿಸಿಕೊಂಡಾಗ 315 ವಿಧಿಗಳಾಗುತ್ತೆ. ಮುಂದನ್ನು ಕರಡು ಪ್ರತಿಯನ್ನು ಪಾರ್ಲಿಮೆಂಟಿನ ಮುಂದೆ ಮಂಡಿಸಿದಾಗ 395 ವಿಧಿಗಳು. ಒಂದು ವಿಷಯ ತಿಳ್ಕೊಂಡ್ರಿ, ಬರೋದ ಆದರೆ ಭಾರತ ದೇಶದ ಸಂವಿಧಾನ ಬರೆಯುವುದರಲ್ಲಿ ಒಂದು ಹೊಸ ವಿಧಾನವನ್ನು ಪ್ರಯೋಗಿಸಿದ್ರು. ಏನಂದ್ರೆ ನಮ್ಮ ಸಂವಿಧಾನಕ್ಕೆ ಬ್ಯಾಗ್ ಆಫ್ ಬಾರೋಯಿಂಗ್ಸ್ ಅಂದ್ರೆ ಇನ್ನೊಬ್ಬರಿಂದ ಎರಡವನ್ನು ಪಡೆದುಕೊಂಡು ರಚಿಸಿದಂಥ ಸಂವಿಧಾನ ಅಂದ್ರೆ ಜಗತ್ತಿನ ನಮ್ಮ ಭಾರತ ದೇಶದ ಸಂವಿಧಾನ ಒಂದೇ. ಇಲ್ಲಿ ಯಾವ ದೇಶದ ಸಂವಿಧಾನವನ್ನು ರಚಿಸಬೇಕೋ ಅದಕ್ಕೆ ಅನುಗುಣವಾಗಿರ್ತಕ್ಕಂಥ ವಿಷಯಗಳನ್ನು ಜಗತ್ತಿನ ಎಲ್ಲ ದೇಶಗಳ ಅಂದರೆ ಬಹುತೇಕ ಎಲ್ಲ ದೇಶಗಳಂತಲ್ಲ ಬಹುತೇಕ ದೇಶಗಳ ಸಂವಿಧಾನವನ್ನು ಅಭ್ಯಾಸ ಮಾಡಿ ಒಂದು ಸಮಿತಿ ರಚಿಸಿದ್ರು. ಎಲ್ಲವನ್ನೂ ಅಭ್ಯಾಸ ಮಾಡಿಕೊಂಡು ಎಲ್ಲೆಲ್ಲಿ ಯಾವ ಸಂವಿಧಾನದಲ್ಲಿ ಒಳ್ಳೊಳ್ಳೆ ವಿಷಯ ಆಶಯಗಳನ್ನು ಫ್ರಾನ್ಸ್ ಸಂವಿಧಾನದಲ್ಲಿ ರೈಟ್ ಟು ಈಕ್ವಾಲಿಟಿ ಅಂತ ಸಮಾನ ಹಕ್ಕುಗಳು
ಸಮಾನ ಹಕ್ಕುಗಳು ಅನ್ನೋದು ನಮ್ಮ ದೇಶದ ಸಂವಿಧಾನದಲ್ಲಿ ಸೇರಿಸುವಾಗ ಫ್ರಾನ್ಸ್ ದೇಶದ ಸಂವಿಧಾನ ಇರ್ತಕ್ಕಂಥ ವಿಷಯವನ್ನು ಇಲ್ಲಿ ಎರವಲ್ಪಡ್ಕೊಂಡು, ಆಮೇಲೆ ಪಂಚವಾರ್ಷಿಕ ಯೋಜನೆಯನ್ನು ನಮ್ಮ ಸಂವಿಧಾನದಲ್ಲಿ ಸೇರಿಸುವಾಗ ಸೋವಿಯತ್ ರಷ್ಯಾದಿಂದ ಎರವಲ್ಪಡ್ಕೊಂಡು, ಅದೇ ರೀತಿ ಆಡಳಿತ ನಿರ್ದೇಶನ ತತ್ವಗಳಲ್ಲಿ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ನಿರ್ದೇಶಕ ತತ್ವಗಳಂತ 4ನೇ ಚಾಪ್ಟರ್ ಸಂವಿಧಾನದಲ್ಲಿ ಆ ಎಲ್ಲ ವಿಷಯಗಳನ್ನು ಐರ್ಲೆಂಡ್ ದೇಶದಿಂದ ಎರವಲ್ಪಡ್ಕೊಂಡು, ಅದೇ ರೀತಿ ಸರ್ವೋಚ್ಚ ನ್ಯಾಯಾಲಯದ ನಡವಳಿಕೆಗಳು ಹೆಂಗಿರಬೇಕು, ಇವತ್ತು ನ್ಯಾಯಾಲಯದ ನಡವಳಿಕೆಗಳು ಮುಂದಲ್ಲೇ ಕೆಳ ನ್ಯಾಯಾಲಯ, ಇಲ್ಲಿಂದ ಸರ್ವೋಚ್ಚ ನ್ಯಾಯಾಲಯದ ತಿರುಗಿಗಳು ನ್ಯಾಯಾಲಯಗಳ ನಡವಳಿಕೆಗಳು ಹೇಗಿರಬೇಕು ಅನ್ನೋದು ಜಪಾನ್ ಸಂವಿಧಾನದಿಂದ ಎರವಲ್ಪಡ್ಕೊಂಡು, ಹೀಗೆ ಸಂವಿಧಾನ ರಚನಾ ಸಮಿತಿ ಕಾನೂನು ಸಲಹೆಗಾರರು ಮನೆಯಾಗ ನರಸಿಂಹರಾಯ್ ಇವನ್ನೆಲ್ಲ ಅಭ್ಯಾಸ ಮಾಡ್ಕೊಂಡ್ಬಂದು ಅಂಬೇಡ್ಕರ್ ಅವ್ರ ಮುಂದೆ ಈ ಸಂವಿಧಾನದ ರಚನಾ ಸಮಿತಿ ಅಂದರೆ ಅಂಬೇಡ್ಕರ್ಗಳಾಗಿರ್ತಕ್ಕಂಥ ಮಹೇಂದ್ರ ಪ್ರಸಾದ್ ಅವರು ಈ ಸಂವಿಧಾನವನ್ನು ಅಂದರೆ ಕರಡು ಕೃತಿಯನ್ನು ಓದಿದಾಗ ಅವರು ಒಂದು ಪುಸ್ತಕ ಬರೀತಾರೆ, ಇಂಡಿಯಾ ಕಾನ್ಸ್ಟಿಟ್ಯೂಷನ್ ಈಸ್ ಮೇಕಿಂಗ್, ಇಂಡಿಯಾ ಕಾನ್ಸ್ಟಿಟ್ಯೂಷನ್ ಇನ್ ಮೇಕಿಂಗ್. ಆ ಪುಸ್ತಕದ ಹೆಸರು ಒಂದೇ ಒಂದು 4 ಸಾಲದಲ್ಲಿ ಸಂವಿಧಾನದ ಹೆಂಗಂತಿತ್ತು, ಯಾಕೆ ಇತ್ತಂತ 389 299 ಸದಸ್ಯರಾದರು, 299 ಸದಸ್ಯರು ಸೇರಿಕೊಂಡು ಅದನ್ನು ಏನು ತಯಾರು ಮಾಡಿದ್ರು ಅನ್ನೋದನ್ನು 4 ಸಾಲದಲ್ಲಿ ಹೇಳ್ತಾರೆ. ಅದು ಓದಿ ಹೇಳ್ತೀನಿ, ಇಂಡಿಯಾಸ್ ಕಾನ್ಸ್ಟಿಟ್ಯೂಷನ್ ಈಸ್ Ambedkar was the skillful pilot of the constitution. ಈ ಸಂವಿಧಾನಕ್ಕೆ ಸ್ಕಿಲ್ಫುಲ್ ಪೈಲಟ್ ಮಾರ್ಗದರ್ಶಕರು ಅಂಬೇಡ್ಕರ್ ಅವರು. ಇಫ್ ಅಂಬೇಡ್ಕರ್ ಅಂದರೆ ಸ್ಕಿಲ್ಫುಲ್ ಪೈಲಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್, ಶ್ರೀ ಬೆನೆಗಲ್ ನರಸಿಂಹರಾವ್ ವಾಸ್ ದ ಪರ್ಸನ್ ಹೂ ವಿಶುಲೈಸ್ಡ್ ದ ಪ್ಲ್ಯಾನ್ ಆ್ಯಂಡ್ ಲೇಡ್ ಇಟ್ಸ್ ಫೌಂಡೇಶನ್. ಈ ಅಂಬೇಡ್ಕರ್ ಅವರು ಈ ಸಂವಿಧಾನದ ರಚನೆಯಲ್ಲಿ ಯಾವ ರೀತಿ ಮಾರ್ಗದರ್ಶಕರಾಗಿದ್ದರೋ ಹಾಗೆ ಈ ಸಂವಿಧಾನವನ್ನು ಅಂದರೆ ಕರಡು ಕೃತಿಯನ್ನು ತಯಾರು ಮಾಡಿ ಪಾರ್ಲಿಮೆಂಟ್ ಮುಂದಿಟ್ಟಾಗ ಆ ಸಂವಿಧಾನವನ್ನು ಅದಕ್ಕೆ ಜೀವಗಳಿಗೆ ತುಂಬಿದವರು ಬೆನೆಗಲ್ ನರಸಿಂಹರಾಯರು ಅಂತ ನಮ್ಮ ಪುಸ್ತಕದಲ್ಲಿ 1930ರಲ್ಲಿ ಪ್ರಥಮವಾಗಿ ಪೂರ್ಣ ಸ್ವರಾಜ್ಯ ಅಂತ ಒಂದು ನಿರ್ಣಯ ತಗೊಂಡಿರ್ತಾರೆ. ಆ ನಿರ್ಣಯದ ಅಂಗವಾಗಿ ನವೆಂಬರ್ 26 ಅಂತಂದು ಇದನ್ನ ಮಾಡಿ 2 ವರ್ಷ 11 ತಿಂಗಳ 18 ದಿವಸ ಆದ್ಮೇಲೆ ಇದನ್ನ ಸಂಸತ್ತಿನಲ್ಲಿ ಇದು ಮಾಡ್ತಾರೆ. ಮುಂದೆ ಇದನ್ನ ಜನವರಿ 26, 1950ರಲ್ಲಿ ಇದನ್ನ ಕಂಪ್ಲೀಟ್ ಗಣರಾಜ್ಯೋತ್ಸವ ದಿನವನ್ನಾಗಿ ನಾವೆಲ್ಲ ಆಚರಿಸ್ತಾ ಇದ್ದೇವೆ. ಇದನ್ನ ಒಬ್ರು ಪ್ರಶ್ನೆ ಕೇಳಿದ್ರು ನಮ್ಗೆ, ಯಾರು ಹೇಳ್ತಾರೆ ಗಣ ಅಂದ್ರೆ ಏನಂತಂದ? ಜನ ಅಂದ್ರೆ ಜನ, ಅದರ ಗಣ ರಾಜ್ಯೋತ್ಸವ ಅಂದ್ರೆ ಜನರ ರಾಜ್ಯೋತ್ಸವ. ಈಗ ನಾವೆಲ್ಲ ಗಣಪತಿ ಅಂತೀವಿಲ್ಲ, ಗಣ ಅಂತಂದ್ರೆ ಜನರ ನಾಯಕ ಗಣಪತಿ. ಆತರ ಗಣರಾಜ್ಯೋತ್ಸವ ಅಂದ್ರೆ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಆದಂತಹ ಈ ಉತ್ಸವ ಅಂತ. ಅಂದ್ರೆ ಇದರಲ್ಲಿ ನಾವು ಏನ್ ಮಾಡ್ಬೇಕು, ನಮ್ಮ ಫಂಡಮೆಂಟಲ್ ರೈಟ್ಸ್ ಏನು, ಡ್ಯೂಟೀಸ್ ಏನು ಅನ್ನೋದನ್ನು ಬಹಳ ವಿಸ್ತಾರವಾಗಿ ಹೇಳಿದ್ದಾರೆ. ನಮ್ಮಲ್ಲಿರುವಂತ ಶಾಸಕಾಂಗ, ರಾಜ್ಯಾಂಗ, ಕಾರ್ಯಾಂಗ ಇದು ಎಲ್ಲವೂ ಹೆಂಗೆ ನಿಭಾಯಿಸ್ಬೇಕು ಅನ್ನೋದನ್ನು ಈ ನಮ್ಮ ಸಂವಿಧಾನದಲ್ಲಿ ಬಹಳ ವಿವರವಾಗಿ ಹೇಳ್ತಾ ಬಂದಿದ್ದಾರೆ. ಪೀಪಲ್ ಫಾರ್ ದ ಪೀಪಲ್ ಅಂತಂದು, ಬೈ ದ ಪೀಪಲ್ ಅಂದ್ರೆ ಜನರಿಂದ, ಆಫ್ ದ ಪೀಪಲ್ ಅಂದ್ರೆ ಜನರಿಗೋಸ್ಕರ, ಫಾರ್ ದ ಪೀಪಲ್ ಅಂದ್ರೆ ಜನರಿಗೋಸ್ಕರ. ಬೈ ದ ಪೀಪಲ್, ಆಫ್ ದ ಪೀಪಲ್, ಫಾರ್ ದ ಪೀಪಲ್. ಈಗ ಏನಾಗಿದೆ ಅಂದ್ರೆ ಬೈ ದ ಪೀಪಲ್ ನಿಮ್ಗೆಲ್ಲ ಇದು ಅನುಮಾನ ಇದೆ. BOI ಅಂದ್ರೆ ಕೊಂಡುಕೊಳ್ಳೋದು, ಅದು ಆ ತರ ಆಗ್ತಾ ಇದೆ. ಫಾರ್ ದ ಪೀಪಲ್ ಹೋಗಿ ಫಾರ್ ದ ಪೀಪಲ್ ಆಗಿದೆ, FOR ಹೋಗಿ FAR ಆಗಿದೆ. ಫಾರ್ ದ ಪೀಪಲ್, ಫಾರ್ ದ ಪೀಪಲ್ ಜನರಿಂದ ಇದು ದೂರ ಆಗ್ತಾ ಇದೆ. ಆಫ್ ದ ಪೀಪಲ್, OF ಹೋಗಿ OFF ಆಗ್ತಾ ಇದೆ. OFF ಅಂದ್ರೆ ಆಫ್ ದ ಪೀಪಲ್. ಆ ತರ ಆಗದನ್ನ, ಇದನ್ನ ಆಗ್ತಾ ಇರೋದನ್ನ ಅದನ್ನ ತಡೆಗಟ್ಟುವ ಶಕ್ತಿ ನಿಮ್ಮ ಹತ್ರ ಇದೆ. ನೀವೆಲ್ಲ ಮುಂದಿನ ಭವ್ಯ ಭಾರತದ ನಾಗರಿಕರು, ನೀವು ಇದನ್ನೆಲ್ಲ ತಿಳ್ಕೋಬೇಕು. ನಾನೊಬ್ಬ ಸೈನ್ಸ್ ಸ್ಟೂಡೆಂಟ್ ಆಗಿ ತಿಳ್ಕೋಬೇಕು. ಈ ಕಾನ್ಸ್ಟಿಟ್ಯೂಷನ್ ಅಲ್ಲಿ 6 ನಮ್ಮ ರೈಟ್ಸ್ ಇದಾವೆ. ಆ ರೈಟ್ಸ್ ನಮ್ಮ ಹಕ್ಕುಗಳು. ನಮ್ಮ ಹಕ್ಕುಗಳು 6 ಇದ್ವು ಅಂತಂದ್ರೆ ನಮ್ಮ ಜವಾಬ್ದಾರಿಗಳು 11 ಅದಾವ. ಆ 6
ರೈಟ್ಸ್ ಏನಂತಂದ್ರೆ ರೈಟ್ ಟು ಇಕ್ವಾಲಿಟಿ. ಇಕ್ವಾಲಿಟಿ ಅಂದ್ರೆ ಸಮಾನತೆ, ಎಲ್ಲರೂ ಸಮಾನರು ಅನ್ನೋದು ಫಸ್ಟ್ ರೈಟ್. ಆಮೇಲೆ ರೈಟ್ ಟು ಫ್ರೀಡಮ್, ರೈಟ್ಸ್ ಎಕ್ಸ್ಪ್ಲಾಯ್ಟೇಷನ್, ರೈಟ್ ಟು ಫ್ರೀಡಮ್ ಆಫ್ ರಿಲಿಜನ್, ಆಮೇಲೆ ರೈಟ್ ಟು ಕಲ್ಚರಲ್ ಅಂಡ್ ಎಜುಕೇಶನಲ್ ರೈಟ್ಸ್. ಲಾಸ್ಟ್ ಒನ್ ರೈಟ್ ಟು ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್. ಇವೆಲ್ಲ ನಮ್ಮ ಹಕ್ಕುಗಳಾಗಿವೆ. ರೈಟ್ ಟು ಫ್ರೀಡಮ್, ರೈಟ್ ಟು ರಿಲಿಜನ್, ರೈಟ್ ಟು ನಮ್ಮ ಹಕ್ಕುಗಳು. ಡ್ಯೂಟೀಸು ಅದರ ಡಬಲ್ ಅದಾವ, 11 ಅದಾವ ಡ್ಯೂಟೀಸ್. ಫಸ್ಟ್ ರೈಟ್ ಏನಂತಂದ್ರೆ ನಾವೆಲ್ಲರೂ ಕಾನ್ಸ್ಟಿಟ್ಯೂಷನ್ನು, ನ್ಯಾಷನಲ್ ಫ್ಲಾಗು, ಆಂಥಮ್, ನಮ್ಮ ನ್ಯಾಷನಲ್ ಆಂಥಮ್ಗೆ ತಲೆಬಾಗುವಂತ ಒಂದು ಕೆಲಸ ಆಗಬೇಕು. ನಾವೆಲ್ಲರೂ ಅದನ್ನು ಒಬೆ ಮಾಡಬೇಕು. ಇಟ್ಸ್ ದ ಐಡಿಯಾಸ್ ಆಫ್ ಫ್ರೀಡಮ್ ಸ್ಟ್ರಗಲ್. ನಾವು ಯಾರ್ಯಾರು ನಮ್ಮ ಸ್ವಾತಂತ್ರ್ಯಕ್ಕೆ ಹೋರಾಡಿದಾರಲ್ಲ ಅವ್ರನ್ನೆಲ್ಲರನ್ನೂ ನಾವು ನೆನಪಿಡುವಂತ ಒಂದು ಕೆಲಸ ನಮ್ಮದಾಗಬೇಕು. ಅದೇ ಥರ ಡಿಫೆಂಡ್ ಅವರ್ ಕಂಟ್ರಿ, ನ್ಯಾಷನಲ್ ಸರ್ವಿಸ್ ಏನು ಮಾಡ್ತಾರಲ್ಲ ಅವ್ರನ್ನೆಲ್ಲರನ್ನೂ ನಾವು ಸೇವೆ ನೆನೆಸುವಂತ ಒಂದು ಕಾರ್ಯ ಆಗಬೇಕು. ಪ್ರಮೋಟ್ ಹಾರ್ಮೋನಿ ಅಂಡ್ ಬ್ರದರ್ಹುಡ್, ರಿಚ್ ಹೆರಿಟೇಜ್ ಆಫ್ ಕಾಂಪೋಸಿಟ್ ಕಲ್ಚರ್. ನಮ್ದು ವಿವಿಧತೆಯಲ್ಲಿ ಏಕತೆ ಅಂತ ಐತೆ ಅಂತೀವಲ್ಲ, ಅದನ್ನ ಎಲ್ಲ ಪ್ರಿಸರ್ವ್ ಮಾಡುವಂತ ಒಂದು ಕೆಲಸನೂ ನಮ್ಮಿಂದ ಆಗಬೇಕು. ಪ್ರೊಟೆಕ್ಟ್, ಇಂಪ್ರೂವ್ ನ್ಯಾಚುರಲ್ ಎನ್ವೈರ್ಮೆಂಟ್. ಈ ನ್ಯಾಚುರಲ್ ಎನ್ವೈರ್ಮೆಂಟನ್ನು ಹಾಳು ಮಾಡೋದು, ಎಲ್ಲಿ ಬೇಕಲ್ಲಿ ಕಸ ಚೆಲ್ಲೋದು, ಹೊಲಸು ಮಾಡೋದು, ಅದನ್ನು ತಪ್ಪು. ಅದು ನಾವು ಒಬ್ಬ ನಾಗರಿಕನಾಗಿ ಮಾಡುವಂಥ ಒಂದು ಕರ್ತವ್ಯ ಅದು. ನಾವು ಇನ್ನೊಂದು ಡೆವಲಪ್ ಸೈಂಟಿಫಿಕ್ ಟೆಂಪರ್ ಆ್ಯಂಡ್ ಹ್ಯುಮ್ಯಾನಿಸಮ್. ನಾವು ದೇಶದ ಉನ್ನತಿಯ ಬಗ್ಗೆ ವಿಚಾರ ಮಾಡೋದು. ಈಗೆಲ್ಲ ನಿಮ್ಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿದೆ, ಅದನ್ನೆಲ್ಲ ಯಾರು ಇದನ್ನು ಮಾಡಿದ್ರು? ಎಲ್ಲರೂ ವಿಜ್ಞಾನಿಗಳು ಕಂಡು ಹಿಡ್ಕೊಂತ ಹೊಂಟಿದ್ದಾರೆ. ಅದರಲ್ಲಿ ನೀವು ಭಾಗಿಯಾಗಬೇಕು. ದೇಶ ಉನ್ನತಿ ಅಂತ ಮುಟ್ಟಬೇಕಂತಂದ್ರೆ ಅದ್ರ ಬಗ್ಗೆ ನಿಮ್ಮದು ಒಂದು ಡ್ಯೂಟಿ ಐತಂತ ನೀವು ತಿಳ್ಕೊಬೇಕು. ಹನಿ ಹನಿ ಕೂಡಿದ್ರೆ ಹಳ್ಳ ಅಂತ, ಆ ಥರ ನಿಮ್ಮ ಜವಾಬ್ದಾರಿ, ದೇಶ ಕಟ್ಟೋದ್ರೊಳಗೆ ನಿಮ್ಮದು ಒಂದು ಜವಾಬ್ದಾರಿ ಐತಂತಂದು ನೀವು ತಿಳ್ಕೊಬೇಕು. ಒಬ್ಬ ಪಬ್ಲಿಕ್ ಪ್ರಾಪರ್ಟಿ ಅಂತಂದ್ರೆ ಎಲ್ಲರದು ಆದಂತ ಈ ಸಂಘ ಐತಲ್ಲ, ಎಲ್ಲ ಪಬ್ಲಿಕ್ ಪ್ರಾಪರ್ಟಿ. ಇದನ್ನ ನಾವು ಸೇಫ್ ಗಾರ್ಡ್ ಮಾಡೋದು ನಮ್ಮ ಡ್ಯೂಟಿ. ಇದನ್ನ ಹೋಗುವಂಥದ್ದು ನಮ್ಮ ಡ್ಯೂಟಿ ಆಗಿರ್ಬೇಕು. ಟುವರ್ಡ್ಸ್ ಎಕ್ಸಲೆನ್ಸ್ ಅಂದ್ರೆ ಉನ್ನತೀಕರಣದ ಬಗ್ಗೆ ನಾವು ಯಾವಾಗಲೂ ತುದಿಗಾಲ ಮೇಲೆ ನಿಂತಿರ್ಬೇಕು. ಪ್ರೊವೈಡ್ ಅಪಾರ್ಚುನಿಟೀಸ್ ಫಾರ್ ಎಜುಕೇಶನ್. ಎಲ್ಲ ವರ್ಗದವರಿಗೆ, ಎಲ್ಲರಿಗೂ ಈ ಎಜುಕೇಶನ್ ಸಿಗುವಂಥದ್ದು ನಮ್ಮ ಒಂದು ಡ್ಯೂಟಿ ಆಗ್ಬೇಕಂತ ಐತಿ. ಇವೆಲ್ಲ ಕಾನ್ಸ್ಟಿಟ್ಯೂಷನ್ ಅದಾವೆ. ಇದನ್ನ